ಸುಮಾರು 5 ಕೋಟಿ ಖರ್ಚನ್ನ ಮಾಡಿ ಹಾವೇರಿ ಜಿಲ್ಲೆಯಲ್ಲಿ ರಂಗಮಂದಿರವನ್ನು ನಿರ್ಮಾಣ ಮಾಡಿದ್ರು. ಅಲ್ಲಿ ರಂಗಮಂದಿರಕ್ಕೆ ಸಂಬಂಧಪಟ್ಟಂತ ಚಟುವಟಿಕೆಗಳು ನಡಿಬೇಕಾಗಿತ್ತು. ಆದರೆ ಅದೆಲ್ಲವನ್ನ ಹೊರತುಪಡಿಸಿ ಬೇರೆಯದ್ದೇ ಚಟುವಟಿಕೆಗಳು ನಡೀತಾ ಇದೆ. ಈ ಬಗ್ಗೆ ನಮ್ಮ ಪ್ರತಿನಿಧಿ ಒಂದು ಪ್ರತ್ಯಕ್ಷ ವರದಿಯನ್ನು ಕೊಟ್ಟಿದ್ದಾರೆ, ನೋಡ್ಕೊಂಡು ಬನ್ನಿ. ದಿನಕ್ಕೆ ಸಾವಿರಾರು ರೂಪಾಯಿ ಹಣ ಖರ್ಚು ಮಾಡ್ತಾರೆ, ಟೆಂಟ್ಗಳನ್ನು ನಿರ್ಮಾಣ ಮಾಡ್ತಾರೆ, ನಾಟಕವನ್ನು ಆಡಿ ಬದುಕು ಸಾಗಿಸುವಂಥ ಕಲಾವಿದರಿಗಾಗಿಯೇ ಹೈಟೆಕ್ ರಂಗಮಂದಿರವನ್ನು ನಗರಾಭಿವೃದ್ಧಿ ಕೋಶ ಮತ್ತು ನಗರಸಭೆ ಮತ್ತು ಪೌರಾಡಳಿತದ ವತಿಯಿಂದ ಕಟ್ಟಲಾಯಿತು. ಬರೋಬ್ಬರಿ ಈಗ ಕಟ್ಟಿ ವರ್ಷಾಂತರ ಕಳೆದರೂ ಕೂಡ ನಗರಾಭಿವೃದ್ಧಿ ಮತ್ತು ಪೌರಾಡಳಿತದಿಂದ ಕಟ್ಟಿದಂಥ ಮತ್ತು ನಗರಸಭೆಯಿಂದ ಕಟ್ಟಿದಂಥ ಈ ಬಿಲ್ಡಿಂಗ್ ಅಂದರೆ ದೃಶ್ಯದಲ್ಲಿ ತೋರಿಸ್ತಿದ್ದೀನಿ. ಹೈಟೆಕ್ ರಂಗಮಂದಿರ ಏನಿದೆ, ಈ ರಂಗಮಂದಿರ ಸಂಪೂರ್ಣವಾಗಿ ಹಾಳಾಗಿದೆ. ಲಕ್ಷಾಂತರ ರೂಪಾಯಿಯ ಗ್ಲಾಸ್ಗಳನ್ನು ಕಿಡಿಗೇಡಿಗಳು ಒಡೆದಾಕಿದ್ದಾರೆ. ಇನ್ನು ಪಕ್ಕದಲ್ಲಿರುವಂತಹ ಪಾವತಿಸಿ ಉಪಯೋಗಿಸುವಂಥ ಸಾರ್ವಜನಿಕ ಸುಲಭ ಶೌಚಾಲಯ ಕೂಡ ಇದೆ, ಅದು ಕೂಡ ಯಾವುದೇ ಕಾರಣಕ್ಕೂ ಉಪಯೋಗ ಆಗ್ತಾಯಿಲ್ಲ ಅಂತ ಹೇಳ್ಬೋದು. ಇನ್ನು ನಮ್ಮ ಶಂಕರ್ ತೋರಿಸ್ತಾ ಹೋಗ್ತಾರೆ ಇಲ್ಲಿ ಯಾವ ರೀತಿ ದೃಶ್ಯಗಳಿದಾವೆ ಅಂತಂದರೆ, ಈ ಹೈಟೆಕ್ ರಂಗಮಂದಿರ ಸಂಪೂರ್ಣವಾಗಿ ಹೈಟೆಕ್ ಆಗಿರಬೇಕಿತ್ತು, ಸಂಪೂರ್ಣವಾಗಿ ಇದು ಹಾಳಾಗಿದೆ. ಅಕ್ಕಪಕ್ಕದಲ್ಲಿ ಗಿಡಗಂಟೆಗಳು ಬೆಳೆದಿರುವಂಥದ್ದಾಗಿರ್ಬೋದು. ಇನ್ನು ಸಂಜೆ ಆದರೆ ಸಾಕು ಮದ್ಯ ವ್ಯಸನಿಗಳು ಇಲ್ಲಿ ಬಂದು ಮದ್ಯಪಾನ ಮಾಡುವ ಮುಖಾಂತರ ಮತ್ತು ಚಿಕ್ಕ ಚಿಕ್ಕ ಮಕ್ಕಳು ಧೂಮಪಾನ ಮಾಡುವಂತಹ ಅಡ್ಡಿಯಾಗಿ ಬದಲಾವಣೆ ಆಗಿದೆ. ಇನ್ನೂ ಅನೈತಿಕ ಚಟುವಟಿಕೆಗಳ ತಾಣ ಆಗ್ತಿರೋ ಈ ಹೈಟೆಕ್ ರಂಗಮಂದಿರವನ್ನು ಪ್ರಮುಖ 2 ಬಾರಿ ಟೆಂಡರ್ ಕೊಟ್ಟರೂ ಕೂಡ ಟೆಂಡರ್ದಾರರು ಕಾಮಗಾರಿಯನ್ನು ಪೂರ್ಣ ಮಾಡದೆ ಅಥವಾ ಇಲ್ಲಿಗೆ ಬೇಕಾದಂಥ ಏನೆಲ್ಲ ವ್ಯವಸ್ಥೆಗಳು ಬೇಕೋ ಅವೆಲ್ಲವನ್ನು ಮಾಡಿಕೊಳ್ಳದೆ ಹಾಗೆ ಬಿಟ್ಟು ಹಾಳುಗಳಿದ್ದಾರೆ. ಸಂಜೆ ಆದರೆ ಸಾಕು ಈ ಹೈಟೆಕ್ ರಂಗಮಂದಿರ ಬಾರ್ ಆಗಿ ಪರಿವರ್ತನೆಗೊಳ್ಳುತ್ತೆ. ಕುಡುಕರ ಅಡ್ಡಿಯಾಗಿ ಪರಿವರ್ತನೆ ಆಗಿರುವಂಥದ್ದು, ಇನ್ನು ನಾಯಿ ನರಿಗಳ ಅಡ್ಡೆ ಕೂಡ ಆಗಿರುವಂಥದ್ದು. ಸಾವಿರಾರು ಜನ ಕಲಾವಿದರಿಗೆ ಅವಕಾಶ ಸಿಕ್ಕು ಬದುಕು ಕಟ್ಕೊಳ್ಳಿಕ್ಕೆ ದಾರಿ ಆಗಬೇಕಿತ್ತು. ಈಗಲೂ ಕೂಡ ಹಾವೇರಿ ನಗರಕ್ಕೆ ಜಾತ್ರೆ ಜಾಪತ್ರೆಗಳಿಗೆ ನಾಟಕ ಕಲಾವಿದರು ಕಂಪನಿಗಳಿಂದ ಬಂದರೆ ಆ ಕಲಾವಿದರಿಗೆ ಸಮಸ್ಯೆ ಆಗುವಂಥದ್ದು. ಇಲ್ಲಿ ಒಬ್ಬ ಕಲಾವಿದರಿದ್ದಾರೆ, ಆ ಕಲಾವಿದರನ್ನು ಮಾತಾಡಿಸುವಂಥ ಪ್ರಯತ್ನ ಮಾಡ್ತೀನಿ ನಾನು. ಸರ್, ಈಗ ಪ್ರಮುಖವಾಗಿ ಕೋಟ್ಯಾಂತರ ಹಣ ಖರ್ಚು ಮಾಡಿದ್ದಾರೆ, ಈಗ ಇದು ಹಾಳುಗೆಟ್ಟಿದ್ದಾರೆ, ಈ ಬಗ್ಗೆ ಏನು ಹೇಳ್ತೀರಿ? ಸರ್, ಇದ್ರ ಬಗ್ಗೆ ಹೇಳ್ಬೇಕಂದ್ರೆ ಭಾಳ ವ್ಯತ್ಯಯ ಆಗ್ತೈತೆ. ಯಾಕಂದ್ರೆ ನಾವು ಕಲಾವಿದರು, ನಾನು ನೀನಾಸಂ ಕಲಾವಿದ, 97ರ ವಿದ್ಯಾರ್ಥಿ. ಅಂದರೆ ಇವತ್ತಿನ ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಅವ್ರು ಏನಾದ್ರೆ ಅವರು ನಾವು ಕ್ಲಾಸ್ಮೇಟ್. ಮಂಡ್ಯ ರಮೇಶ್ ಆಗಲಿ, ಅರುಣ್ ಸಾಗರ್ ಆಗಲಿ, ಎಂಥ ನನ್ನ ಸ್ನೇಹಿತರೆಲ್ಲ ಇವತ್ತು ಚಿತ್ರರಂಗದೊಳಗೆ ರಂಗಭೂಮಿ ಒಳಗದಾರ. ಸಿನಿಮಾ ಮಾಡಿದ್ರ ಸತಿಗೆ ನಮ್ಮ ಮೂಲ ನೆಲೆ ಏನಪ್ಪ ಅಂತಂದ್ರೆ ರಂಗಭೂಮಿ. ಆ ರಂಗಭೂಮಿ ಅನ್ನೋದು ಏನೈತಲ್ಲ ಯಾವತ್ತಿಗೂ ಜೀವಂತ. ಯಾಕೆಂದ್ರೆ ಯಾವಾಗಲೂ ನಮ್ಮ ಬಿ ವಿ ಕಾರಂತರು ಒಂದು ಮಾತು ಹೇಳ್ಯಾರ, ವ್ಯಕ್ತಿ ದೊಡ್ಡವನಾಗಿ ಕಾಣಬೇಕಂದ್ರೆ ಚಿತ್ರ ಅಂತ, ಚಲನಚಿತ್ರ ಅಂತ, ಮತ್ತು ವ್ಯಕ್ತಿ ಚಿಕ್ಕವನಾಗಿ ಕಾಣಬೇಕಂದ್ರೆ ಟಿ ವಿ ಅಂತ, ವ್ಯಕ್ತಿಯಾಗಿ ಕಾಣಬೇಕಂದ್ರೆ ರಂಗಭೂಮಿ ಅಂತ. ಹಾಗಾಗಿ ಈ ರಂಗಭೂಮಿ ಅನ್ನೋದು ಇವತ್ತು ನಶಿಸಿ ಹೊಂಟೈತಿ. ಯಾಕಂದ್ರೆ ಇವತ್ತು ಮನುಷ್ಯನ ಕೈ ಮೊಬೈಲ್ ಬಂದಿರೋದ್ರಿಂದ ತಮ್ಮ ಮನೆ ಒಳಗೆ ಮದುವಿದ್ರ ಸತಿ ಅದ್ರ ಕಡೆ ಆಸಕ್ತಿ. ಈ ಚಿತ್ರದ ಬಗ್ಗೆ ಏನು ಹೇಳ್ತೀರಿ? ನಡೀತಿರೋ ಚಿತ್ರದ ಬಗ್ಗೆನೇ ಹೇಳ್ತೇನೆ ರೀ. ಆದರೆ ಈಗ ಏನಾಗ್ಬಿಟ್ಟೈತೆ ಅಂದ್ರೆ ನೋಡಿರಿ, ಇಷ್ಟೆಲ್ಲ ಕೋಟಿ ಗಂಟ್ಲೆ ಖರ್ಚು ಮಾಡಿ ವಾರಕ್ಕೆ ಒಂದು ನಾಟಕ ಮಾಡಿದ್ರೆ ಸಾಕ್ರಿ, ಇಲ್ಲಿ ಬೇಕಾದಂಗೆ ಕಲಾವಿದರು ಬೆಳೀತಾರೆ, ಪ್ರೇಕ್ಷಕರು ಬೆಳೀತಾರೆ. ಯಾಕಂದ್ರೆ ನಾಟಕ ಮಾಡುವುದು ಹೆಂಗೆ ಒಂದು ಅಭಿರುಚಿನೋ ನೋಡುವುದು ಒಂದು ಅಭಿರುಚಿ, ನೋಡಾಕ ಜನ ಇದ್ದಾರೆ. ಆದರೆ ಇಲ್ಲಿ ಸರಿಯಾಗಿ ನಮಗೆ ಕಲಾವಿದರಿಗೇನೆ ಒಂದು ಇದಿಲ್ಲ, ಮಾನ್ಯತೆ ಇಲ್ಲ. ರಂಗಭೂಮಿ ಇದ್ರೂ ಇವತ್ತು ಹಂದಿ ನಾಯಿಗಳು ಮತ್ತು ಕುಡುಕರಿಗೆ ಚಟಾಮಟರಿಗೆ ಇದು ಒಂದು ಇದು ಆಗಿಬಿಟ್ಟೈತೆ, ಅಡ್ಡ ಆಗಿಬಿಟ್ಟೈತಿ. ಹಾಗಾಗಿ ಕಲಾವಿದರು ಇವತ್ತು ಬೀದಿ ಒಳಗೆ ಮಕ್ಕೊಂಡು ಯಾರೋ ಕರೆದ್ರೆ ಅವಕಾಶ ಮಾಡಿ ಅವ್ರಲ್ಲಿ ಹೋಗಿ ಅವಕಾಶ ತೊಗೋಬೇಕು. ಕೈ ಮುಗಿದು ಕಾಲು ಬಿದ್ದು ಮತ್ತು ಸಂಜೆ ಮುಂದೆ ಹೊರತ್ರ ನಮ್ಮ ಪೇಮೆಂಟ್ ಕೊಡ್ರಿ ಅನ್ಬೇಕು. ಅಂಥ ಪರಿಸ್ಥಿತಿ ಬಂದೈತಿ. ದಯವಿಟ್ಟು ಇದರ ಉಸ್ತುವಾರಿ ಯಾರಾದರೆ ದಯವಿಟ್ಟು ನಮ್ಮ ಕಲಾವಿದರಿಗೂ ಒಂದು ಅವಕಾಶ ಮಾಡಿಕೊಡ್ರಿ. ಇಲ್ಲಿ ಇಷ್ಟೊಂದು ಕೋಟಿ ಗಂಟಲೆ ಹಣ ಹಾಕಿದೆ, ಇನ್ನಾದರೂ ಇದನ್ನ ಎಚ್ಚೆತ್ತು ಅಧಿಕಾರಿಗಳು ಸರಿಪಡ್ತಾರೆ ಅನ್ನೋದು ನಮ್ಮ ಆಸೆ ಅಂತ ಹೇಳ್ಬೋದು. ಕ್ಯಾಮ್ರಾ ಪರ್ಸನ್ ಶಂಕರ್ ಕೊಪ್ಪ ಜೊತೆ ಮಾರುತಿ BM, ರಿಪಬ್ಲಿಕ್ ಕನ್ನಡ, ಹಾವೇರಿ. ಸುಮಾರು 5 ಕೋಟಿ ಖರ್ಚನ್ನ ಮಾಡಿ ಹಾವೇರಿ ಜಿಲ್ಲೆಯಲ್ಲಿ ರಂಗಮಂದಿರವನ್ನು ನಿರ್ಮಾಣ ಮಾಡಿದ್ರು. ಅಲ್ಲಿ ರಂಗಮಂದಿರಕ್ಕೆ ಸಂಬಂಧಪಟ್ಟಂತ ಚಟುವಟಿಕೆಗಳು ನಡಿಬೇಕಾಗಿತ್ತು. ಆದರೆ ಅದೆಲ್ಲವನ್ನ ಹೊರತುಪಡಿಸಿ ಬೇರೆಯದ್ದೇ ಚಟುವಟಿಕೆಗಳು ನಡೀತಾ ಇದೆ. ಈ ಬಗ್ಗೆ ನಮ್ಮ ಪ್ರತಿನಿಧಿ ಒಂದು ಪ್ರತ್ಯಕ್ಷ ವರದಿಯನ್ನು ಕೊಟ್ಟಿದ್ದಾರೆ, ನೋಡ್ಕೊಂಡು ಬನ್ನಿ. ದಿನಕ್ಕೆ ಸಾವಿರಾರು ರೂಪಾಯಿ ಹಣ ಖರ್ಚು ಮಾಡ್ತಾರೆ, ಟೆಂಟ್ಗಳನ್ನು ನಿರ್ಮಾಣ ಮಾಡ್ತಾರೆ, ನಾಟಕವನ್ನು ಆಡಿ ಬದುಕು ಸಾಗಿಸುವಂಥ ಕಲಾವಿದರಿಗಾಗಿಯೇ ಹೈಟೆಕ್ ರಂಗಮಂದಿರವನ್ನು ನಗರಾಭಿವೃದ್ಧಿ ಕೋಶ ಮತ್ತು ನಗರಸಭೆ ಮತ್ತು ಪೌರಾಡಳಿತದ ವತಿಯಿಂದ ಕಟ್ಟಲಾಯಿತು. ಬರೋಬ್ಬರಿ ಈಗ ಕಟ್ಟಿ ವರ್ಷಾಂತರ ಕಳೆದರೂ ಕೂಡ ನಗರಾಭಿವೃದ್ಧಿ ಮತ್ತು ಪೌರಾಡಳಿತದಿಂದ ಕಟ್ಟಿದಂಥ ಮತ್ತು ನಗರಸಭೆಯಿಂದ ಕಟ್ಟಿದಂಥ ಈ ಬಿಲ್ಡಿಂಗ್ ಅಂದರೆ ದೃಶ್ಯದಲ್ಲಿ ತೋರಿಸ್ತಿದ್ದೀನಿ. ಹೈಟೆಕ್ ರಂಗಮಂದಿರ ಏನಿದೆ, ಈ ರಂಗಮಂದಿರ ಸಂಪೂರ್ಣವಾಗಿ ಹಾಳಾಗಿದೆ. ಲಕ್ಷಾಂತರ ರೂಪಾಯಿಯ ಗ್ಲಾಸ್ಗಳನ್ನು ಕಿಡಿಗೇಡಿಗಳು ಒಡೆದಾಕಿದ್ದಾರೆ. ಇನ್ನು ಪಕ್ಕದಲ್ಲಿರುವಂತಹ ಪಾವತಿಸಿ ಉಪಯೋಗಿಸುವಂಥ ಸಾರ್ವಜನಿಕ ಸುಲಭ ಶೌಚಾಲಯ ಕೂಡ ಇದೆ,
ಅದು ಕೂಡ ಯಾವುದೇ ಕಾರಣಕ್ಕೂ ಉಪಯೋಗ ಆಗ್ತಾಯಿಲ್ಲ ಅಂತ ಹೇಳ್ಬೋದು. ಇನ್ನು ನಮ್ಮ ಶಂಕರ್ ತೋರಿಸ್ತಾ ಹೋಗ್ತಾರೆ ಇಲ್ಲಿ ಯಾವ ರೀತಿ ದೃಶ್ಯಗಳಿದಾವೆ ಅಂತಂದರೆ, ಈ ಹೈಟೆಕ್ ರಂಗಮಂದಿರ ಸಂಪೂರ್ಣವಾಗಿ ಹೈಟೆಕ್ ಆಗಿರಬೇಕು, ಸಂಪೂರ್ಣವಾಗಿ ಇದು ಹಾಳಾಗಿದೆ. ಅಕ್ಕಪಕ್ಕದಲ್ಲಿ ಗಿಡಗಂಟೆಗಳು ಬೆಳೆದಿರುವಂಥದ್ದಾಗಿರ್ಬೋದು. ಇನ್ನು ಸಂಜೆ ಆದರೆ ಸಾಕು ಮದ್ಯ ವ್ಯಸನಿಗಳು ಇಲ್ಲಿ ಬಂದು ಮದ್ಯಪಾನ ಮಾಡುವ ಮುಖಾಂತರ ಮತ್ತು ಚಿಕ್ಕ ಚಿಕ್ಕ ಮಕ್ಕಳು ಧೂಮಪಾನ ಮಾಡುವಂತಹ ಅಡ್ಡಿಯಾಗಿ ಬದಲಾವಣೆ ಆಗಿದೆ. ಇನ್ನೂ ಅನೈತಿಕ ಚಟುವಟಿಕೆಗಳ ತಾಣ ಆಗ್ತಿರೋ ಈ ಹೈಟೆಕ್ ರಂಗಮಂದಿರವನ್ನು ಪ್ರಮುಖ 2 ಬಾರಿ ಟೆಂಡರ್ ಕೊಟ್ಟರು ಕೂಡ ಟೆಂಡರ್ದಾರರು ಕಾಮಗಾರಿಯನ್ನು ಪೂರ್ಣ ಮಾಡದೆ ಅಥವಾ ಇಲ್ಲಿಗೆ ಬೇಕಾದಂಥ ಏನೆಲ್ಲ ವ್ಯವಸ್ಥೆಗಳು ಬೇಕೋ ಅವೆಲ್ಲವನ್ನು ಮಾಡಿಕೊಳ್ಳದೆ ಹಾಗೆ ಬಿಟ್ಟು ಹಾಳುಗಳಿದ್ದಾರೆ. ಸಂಜೆ ಆದರೆ ಸಾಕು ಈ ಹೈಟೆಕ್ ರಂಗಮಂದಿರ ಬಾರ್ ಆಗಿ ಪರಿವರ್ತನೆಗೊಳ್ಳುತ್ತೆ. ಕುಡುಕರ ಅಡ್ಡಿಯಾಗಿ ಪರಿವರ್ತನೆ ಆಗಿರುವಂಥದ್ದು, ಇನ್ನು ನಾಯಿ ನರಿಗಳ ಅಡ್ಡೆ ಕೂಡ ಆಗಿರುವಂಥದ್ದು. ಸಾವಿರಾರು ಜನ ಕಲಾವಿದರಿಗೆ ಅವಕಾಶ ಸಿಕ್ಕು ಬದುಕು ಕಟ್ಕೊಳ್ಳಿಕ್ಕೆ ದಾರಿ ಆಗಬೇಕಿತ್ತು. ಈಗಲೂ ಕೂಡ ಹಾವೇರಿ ನಗರಕ್ಕೆ ಜಾತ್ರೆ ಜಾಪತ್ರೆಗಳಿಗೆ ನಾಟಕ ಕಲಾವಿದರು ಕಂಪನಿಗಳಿಂದ ಬಂದರೆ ಆ ಕಲಾವಿದರಿಗೆ ಸಮಸ್ಯೆ ಆಗುವಂಥದ್ದು. ಇಲ್ಲಿ ಒಬ್ಬ ಕಲಾವಿದರಿದ್ದಾರೆ, ಆ ಕಲಾವಿದರನ್ನು ಮಾತಾಡಿಸುವಂಥ ಪ್ರಯತ್ನ ಮಾಡ್ತೀನಿ ನಾನು. ಸರ್, ಈಗ ಪ್ರಮುಖವಾಗಿ ಕೋಟ್ಯಾಂತರ ಹಣ ಖರ್ಚು ಮಾಡಿದ್ದಾರೆ, ಈಗ ಇದು ಹಾಳುಗೆಟ್ಟಿದ್ದಾರೆ, ಈ ಬಗ್ಗೆ ಏನು ಹೇಳ್ತೀರಿ? ಸರ್, ಇದ್ರ ಬಗ್ಗೆ ಹೇಳ್ಬೇಕಂದ್ರೆ ಭಾಳ ವ್ಯತ್ಯಯ ಆಗ್ತೈತೆ. ಯಾಕಂದ್ರೆ ನಾವು ಕಲಾವಿದರು, ನಾನು ನೀನಾಸಂ ಕಲಾವಿದ, 97ರ ವಿದ್ಯಾರ್ಥಿ. ಅಂದರೆ ಇವತ್ತಿನ ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಅವ್ರು ಏನಾದ್ರೆ ಅವರು ನಾವು ಕ್ಲಾಸ್ಮೇಟ್. ಮಂಡ್ಯ ರಮೇಶ್ ಆಗಲಿ, ಅರುಣ್ ಸಾಗರ್ ಆಗಲಿ, ಎಂಥ ನನ್ನ ಸ್ನೇಹಿತರೆಲ್ಲ ಇವತ್ತು ಚಿತ್ರರಂಗದೊಳಗೆ ರಂಗಭೂಮಿ ಒಳಗೆ ಅದಾರ. ಸಿನಿಮಾ ಮಾಡಿದ್ರ ಸತಿಗೆ ನಮ್ಮ ಮೂಲ ನೆಲೆ ಏನಪ್ಪ ಅಂತಂದ್ರೆ ರಂಗಭೂಮಿ. ಆ ರಂಗಭೂಮಿ ಅನ್ನೋದು ಏನೈತಲ್ಲ ಯಾವತ್ತಿಗೂ ಜೀವಂತ. ಯಾಕೆಂದ್ರೆ ಯಾವಾಗಲೂ ನಮ್ಮ ಬಿ ವಿ ಕಾರಂತರು ಒಂದು ಮಾತು ಹೇಳ್ಯಾರ, ವ್ಯಕ್ತಿ ದೊಡ್ಡವನಾಗಿ ಕಾಣಬೇಕಂದ್ರೆ ಚಿತ್ರ ಅಂತ, ಚಲನಚಿತ್ರ ಅಂತ, ಮತ್ತು ವ್ಯಕ್ತಿ ಚಿಕ್ಕವನಾಗಿ ಕಾಣಬೇಕಂದ್ರೆ ಟಿ ವಿ ಅಂತ, ವ್ಯಕ್ತಿಯಾಗಿ ಕಾಣಬೇಕಂದ್ರೆ ರಂಗಭೂಮಿ ಅಂತ. ಹಾಗಾಗಿ ಈ ರಂಗಭೂಮಿ ಅನ್ನೋದು ಇವತ್ತು ನಶಿಸಿ ಹೊಂಟೈತಿ. ಯಾಕಂದ್ರೆ ಇವತ್ತು ಮನುಷ್ಯನ ಕೈ ಮೊಬೈಲ್ ಬಂದಿರೋದ್ರಿಂದ ತಮ್ಮ ಮನೆ ಒಳಗೆ ಮದುವಿದ್ರ ಸತಿ ಅದ್ರ ಕಡೆ ಅಶಕ್ತಿ. ಈ ಚಿತ್ರದ ಬಗ್ಗೆ ಏನು ಹೇಳ್ತೀರಿ? ನಡೀತಿರೋ ಚಿತ್ರದ ಬಗ್ಗೆನೇ ಹೇಳ್ತೇನೆ ರೀ. ಆದರೆ ಈಗ ಏನಾಗ್ಬಿಟ್ಟೈತೆ ಅಂದ್ರೆ ನೋಡ್ರಿ, ಇಷ್ಟೆಲ್ಲ ಕೋಟಿ ಗಂಟ್ಲೆ ಖರ್ಚು ಮಾಡಿ ವಾರಕ್ಕೆ ಒಂದು ನಾಟಕ ಮಾಡಿದ್ರೆ ಸಾಕ್ರಿ. ಇಲ್ಲಿ ಬೇಕಾದಂಗೆ ಕಲಾವಿದರು ಬೆಳೀತಾರೆ, ಪ್ರೇಕ್ಷಕರು ಬೆಳೀತಾರೆ. ಯಾಕಂದ್ರೆ ನಾಟಕ ಮಾಡುವುದು ಹೆಂಗೆ ಒಂದು ಅಭಿರುಚಿನೋ ನೋಡುವುದು ಒಂದು ಅಭಿರುಚಿ. ನೋಡೋಕೆ ಜನ ಇದ್ದಾರೆ, ಆದರೆ ಇಲ್ಲಿ ಸರಿಯಾಗಿ ನಮಗೆ ಕಲಾವಿದರಿಗೇನೆ ಒಂದು ಇದಿಲ್ಲ, ಮಾನ್ಯತೆ ಇಲ್ಲ. ರಂಗಭೂಮಿ ಇದ್ರೂ ಇವತ್ತು ಹಂದಿ ನಾಯಿಗಳು ಮತ್ತು ಕುಡುಕರಿಗೆ ಚಟ ಮಾಡಿರಿಗೆ ಇದು ಒಂದು ಇದು ಆಗ್ಬಿಟ್ಟೈತೆ, ಅಡ್ಡ ಆಗ್ಬಿಟ್ಟೈತಿ. ಹಾಗಾಗಿ ಕಲಾವಿದರು ಇವತ್ತು ಬೀದಿ ಒಳಗೆ ಮಕ್ಕೊಂಡು ಯಾರೋ ಕರೆದ್ರೆ ಅವಕಾಶ ಮಾಡಿ ಅವ್ರಲ್ಲಿ ಹೋಗಿ ಅವಕಾಶ ತೊಗೋಬೇಕು. ಕೈ ಮುಗಿದು ಕಾಲು ಬಿದ್ದು ಮತ್ತು ಸಂಜೆ ಮುಂದೆ ಹೊರತ್ರ ನಮ್ಮ ಪೇಮೆಂಟ್ ಕೊಡ್ರಿ ಅನ್ಬೇಕು. ಅಂಥ ಪರಿಸ್ಥಿತಿ ಬಂದೈತಿ. ದಯವಿಟ್ಟು ಇದರ ಉಸ್ತುವಾರಿ ಯಾರಾದರೆ ದಯವಿಟ್ಟು ನಮ್ಮ ಕಲಾವಿದರಿಗೂ ಒಂದು ಅವಕಾಶ ಮಾಡಿಕೊಡ್ರಿ. ಇಲ್ಲಿ ಇಷ್ಟೊಂದು ಕೋಟಿ ಗಂಟಲೆ ಹಣ ಹಾಕಿದೆ, ಇನ್ನಾದರೂ ಇದನ್ನ ಎಚ್ಚೆತ್ತು ಅಧಿಕಾರಿಗಳು ಸರಿಪಡ್ತಾರೆ ಅನ್ನೋದು ನಮ್ಮ ಆಸೆ ಅಂತ ಹೇಳ್ಬೋದು. ಕ್ಯಾಮ್ರಾ ಪರ್ಸನ್ ಶಂಕರ್ ಕೊಪ್ಪ ಜೊತೆ ಮಾರುತಿ BM, ರಿಪಬ್ಲಿಕ್ ಕನ್ನಡ, ಹಾವೇರಿ. ಸುಮಾರು 5 ಕೋಟಿ ಖರ್ಚನ್ನು ಮಾಡಿ ಹಾವೇರಿ ಜಿಲ್ಲೆಯಲ್ಲಿ ರಂಗಮಂದಿರವನ್ನು ನಿರ್ಮಾಣ ಮಾಡಿದ್ರು. ಅಲ್ಲಿ ರಂಗಮಂದಿರಕ್ಕೆ ಸಂಬಂಧಪಟ್ಟಂಥ ಚಟುವಟಿಕೆಗಳು ನಡಿಬೇಕಾಗಿತ್ತು. ಆದರೆ ಅದೆಲ್ಲವನ್ನು ಹೊರತುಪಡಿಸಿ ಬೇರೆಯದ್ದೇ ಚಟುವಟಿಕೆಗಳು ನಡೀತಾ ಇದೆ. ಈ ಬಗ್ಗೆ ನಮ್ಮ ಪ್ರತಿನಿಧಿ ಒಂದು ಪ್ರತ್ಯಕ್ಷ ವರದಿಯನ್ನು ಕೊಟ್ಟಿದ್ದಾರೆ, ನೋಡ್ಕೊಬನ್ನಿ. ದಿನಕ್ಕೆ ಸಾವಿರಾರು ರೂಪಾಯಿ ಹಣ ಖರ್ಚು ಮಾಡ್ತಾರೆ, ಟೆಂಟ್ಗಳನ್ನು ನಿರ್ಮಾಣ ಮಾಡ್ತಾರೆ, ನಾಟಕವನ್ನು ಆಡಿ ಬದುಕು ಹಾಕಿಸುವಂಥ ಕಲಾವಿದರಿಗಾಗಿಯೇ ಹೈಟೆಕ್ ರಂಗಮಂದಿರವನ್ನು ನಗರಾಭಿವೃದ್ಧಿ ಕೋಶ ಮತ್ತು ನಗರಸಭೆ ಮತ್ತು ಪೌರಾಡಳಿತದ ವತಿಯಿಂದ ಕಟ್ಟಲಾಯಿತು. ಬರೋಬ್ಬರಿ ಈಗ ಕಟ್ಟಿ ವರ್ಷಾಂತರ ಕಳೆದರೂ ಕೂಡ ನಗರಾಭಿವೃದ್ಧಿ ಮತ್ತು ಪೌರಾಡಳಿತದಿಂದ ಕಟ್ಟಿದಂಥ ಮತ್ತು ನಗರಸಭೆಯಿಂದ ಕಟ್ಟಿದಂಥ ಈ ಬಿಲ್ಡಿಂಗ್ ಅಂದರೆ ದೃಶ್ಯದಲ್ಲಿ ತೋರಿಸ್ತಿದ್ದೀನಿ, ಹೈಟೆಕ್ ರಂಗಮಂದಿರ ಏನಿದೆ ಈ ರಂಗಮಂದಿರ ಸಂಪೂರ್ಣವಾಗಿ ಹಾಳಾಗಿದೆ. ಲಕ್ಷಾಂತರ ರೂಪಾಯಿಯ ಗ್ಲಾಸ್ಗಳನ್ನು ಕಿಡಿಗೇಡಿಗಳು ಒಡೆದು ಹಾಕಿದ್ದಾರೆ. ಇನ್ನು ಪಕ್ಕದಲ್ಲಿರುವಂತಹ ಪಾವತಿಸಿ ಉಪಯೋಗಿಸುವಂಥ ಸಾರ್ವಜನಿಕ ಸುಲಭ ಶೌಚಾಲಯ ಕೂಡ ಇದೆ, ಅದು ಕೂಡ ಯಾವುದೇ ಕಾರಣಕ್ಕೂ ಉಪಯೋಗ ಆಗ್ತಾಯಿಲ್ಲ ಅಂತ ಹೇಳ್ಬೋದು. ಇನ್ನು ನಮ್ಮ ಶಂಕರ್ ತೋರಿಸ್ತಾ ಹೋಗ್ತಾರೆ ಇಲ್ಲಿ ಯಾವ ರೀತಿ ದೃಶ್ಯಗಳಿದಾವೆ ಅಂತಂದರೆ, ಈ ಹೈಟೆಕ್ ರಂಗಮಂದಿರ ಸಂಪೂರ್ಣವಾಗಿ ಹೈಟೆಕ್ ಆಗಿರಬೇಕು, ಸಂಪೂರ್ಣವಾಗಿ ಇದು ಹಾಳಾಗಿದೆ. ಅಕ್ಕಪಕ್ಕದಲ್ಲಿ ಗಿಡಗಂಟೆಗಳು ಬೆಳೆದಿರುವಂಥದ್ದಾಗಿರ್ಬೋದು. ಇನ್ನು ಸಂಜೆ ಆದರೆ ಸಾಕು ಮದ್ಯ ವ್ಯಸನಿಗಳು ಇಲ್ಲಿ ಬಂದು ಮದ್ಯಪಾನ ಮಾಡುವ ಮುಖಾಂತರ ಮತ್ತು ಚಿಕ್ಕ ಚಿಕ್ಕ ಮಕ್ಕಳು ಧೂಮಪಾನ ಮಾಡುವಂತಹ ಅಡ್ಡಿಯಾಗಿ ಬದಲಾವಣೆ ಆಗಿದೆ. ಇನ್ನೂ ಅನೈತಿಕ ಚಟುವಟಿಕೆಗಳ ತಾಣ ಆಗ್ತಿರೋ ಈ ಹೈಟೆಕ್ ರಂಗಮಂದಿರವನ್ನು ಪ್ರಮುಖ 2 ಬಾರಿ ಟೆಂಡರ್ ಕೊಟ್ಟರು ಕೂಡ ಟೆಂಡರ್ದಾರರು ಕಾಮಗಾರಿಯನ್ನು ಪೂರ್ಣ ಮಾಡದೆ ಅಥವಾ ಇಲ್ಲಿಗೆ ಬೇಕಾದಂಥ ಏನೆಲ್ಲ ವ್ಯವಸ್ಥೆಗಳು ಬೇಕೋ ಅವೆಲ್ಲವನ್ನು ಮಾಡಿಕೊಳ್ಳದೆ ಹಾಗೆ ಬಿಟ್ಟು ಹಾಳುಗಳಿದ್ದಾರೆ. ಸಂಜೆ ಆದರೆ ಸಾಕು ಈ ಹೈಟೆಕ್ ರಂಗಮಂದಿರ ಬಾರ್ ಆಗಿ ಪರಿವರ್ತನೆಗೊಳ್ಳುತ್ತೆ. ಕುಡುಕರ ಅಡ್ಡಿಯಾಗಿ ಪರಿವರ್ತನೆ ಆಗಿರುವಂಥದ್ದು, ಇನ್ನು ನಾಯಿ ನರಿಗಳ ಅಡ್ಡೆ ಕೂಡ ಆಗಿರುವಂಥದ್ದು. ಸಾವಿರಾರು ಜನ ಕಲಾವಿದರಿಗೆ ಅವಕಾಶ ಸಿಕ್ಕು ಬದುಕು ಕಟ್ಕೊಳ್ಳಿಕ್ಕೆ ದಾರಿ ಆಗಬೇಕಿತ್ತು. ಈಗಲೂ ಕೂಡ ಹಾವೇರಿ ನಗರಕ್ಕೆ ಜಾತ್ರೆ ಜಾಪತ್ರೆಗಳಿಗೆ ನಾಟಕ ಕಲಾವಿದರು ಕಂಪನಿಗಳಿಂದ ಬಂದರೆ ಆ ಕಲಾವಿದರಿಗೆ ಸಮಸ್ಯೆ ಆಗುವಂಥದ್ದು. ಇಲ್ಲಿ ಒಬ್ಬ ಕಲಾವಿದರಿದ್ದಾರೆ, ಆ ಕಲಾವಿದರನ್ನು ಮಾತಾಡಿಸುವಂಥ ಪ್ರಯತ್ನ ಮಾಡ್ತೀನಿ ನಾನು. ಸರ್, ಈಗ ಪ್ರಮುಖವಾಗಿ ಕೋಟ್ಯಾಂತರ ಹಣ ಖರ್ಚು ಮಾಡಿದ್ದಾರೆ, ಈಗ ಇದು ಹಾಳುಗೆಟ್ಟಿದ್ದಾರೆ, ಈ ಬಗ್ಗೆ ಏನು ಹೇಳ್ತೀರಿ? ಸರ್, ಇದ್ರ ಬಗ್ಗೆ ಹೇಳ್ಬೇಕಂದ್ರೆ ಭಾಳ ವ್ಯತ್ಯಯ ಆಗ್ತೈತೆ. ಯಾಕಂದ್ರೆ ನಾವು ಕಲಾವಿದರು, ನಾನು ನೀನಾಸಂ ಕಲಾವಿದ, 97ರ ವಿದ್ಯಾರ್ಥಿ. ಅಂದರೆ ಇವತ್ತಿನ ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಅವ್ರು ಏನಾದ್ರೆ ಅವರು ನಾವು ಕ್ಲಾಸ್ಮೇಟ್. ಮಂಡ್ಯ ರಮೇಶ್ ಆಗಲಿ, ಅರುಣ್ ಸಾಗರ್ ಆಗಲಿ, ಎಂಥ ನನ್ನ ಸ್ನೇಹಿತರೆಲ್ಲ ಇವತ್ತು ಚಿತ್ರರಂಗದೊಳಗೆ ರಂಗಭೂಮಿ ಒಳಗೆ ಅದಾರ.
ಸಿನಿಮಾ ಮಾಡಿದ್ರ ಸತಿಗೆ ನಮ್ಮ ಮೂಲ ನೆಲೆ ಏನಪ್ಪ ಅಂತಂದ್ರೆ ರಂಗಭೂಮಿ. ಆ ರಂಗಭೂಮಿ ಅನ್ನೋದು ಏನೈತಲ್ಲ ಯಾವತ್ತಿಗೂ ಜೀವಂತ. ಯಾಕೆಂದ್ರೆ ಯಾವಾಗಲೂ ನಮ್ಮ ಬಿ ವಿ ಕಾರಂತರು ಒಂದು ಮಾತು ಹೇಳ್ಯಾರ, ವ್ಯಕ್ತಿ ದೊಡ್ಡವನಾಗಿ ಕಾಣಬೇಕಂದ್ರೆ ಚಿತ್ರ ಅಂತ, ಚಲನಚಿತ್ರ ಅಂತ, ಮತ್ತು ವ್ಯಕ್ತಿ ಚಿಕ್ಕವನಾಗಿ ಕಾಣಬೇಕಂದ್ರೆ ಟಿ ವಿ ಅಂತ, ವ್ಯಕ್ತಿಯಾಗಿ ಕಾಣಬೇಕಂದ್ರೆ ರಂಗಭೂಮಿ ಅಂತ. ಹಾಗಾಗಿ ಈ ರಂಗಭೂಮಿ ಅನ್ನೋದು ಇವತ್ತು ನಶಿಸಿ ಹೊಂಟೈತಿ. ಯಾಕಂದ್ರೆ ಇವತ್ತು ಮನುಷ್ಯನ ಕೈ ಮೊಬೈಲ್ ಬಂದಿರೋದ್ರಿಂದ ತಮ್ಮ ಮನೆ ಒಳಗೆ ಮದುವಿದ್ರ ಸತಿ ಅದ್ರ ಕಡೆ ಈ ಚಿತ್ರದ ಬಗ್ಗೆ ಏನು ಹೇಳ್ತೀರಿ? ನಡೀತಿರೋ ಚಿತ್ರದ ಬಗ್ಗೆ? ಚಿತ್ರದ ಬಗ್ಗೆನೇ ಹೇಳ್ತೇನೆ ರೀ. ಆದರೆ ಈಗ ಏನಾಗ್ಬಿಟ್ಟೈತೆ ಅಂದ್ರೆ ನೋಡಿರಿ, ಇಷ್ಟೆಲ್ಲ ಕೋಟಿ ಗಂಟ್ಲೆ ಖರ್ಚು ಮಾಡಿ ವಾರಕ್ಕೆ ಒಂದು ನಾಟಕ ಮಾಡಿದ್ರೆ ಸಾಕ್ರಿ, ಇಲ್ಲಿ ಬೇಕಾದಂಗೆ ಕಲಾವಿದರು ಬೆಳೀತಾರೆ, ಪ್ರೇಕ್ಷಕರು ಬೆಳೀತಾರೆ. ಯಾಕಂದ್ರೆ ನಾಟಕ ಮಾಡುವುದು ಹೆಂಗೆ ಒಂದು ಅಭಿರುಚಿನೋ ನೋಡುವುದು ಒಂದು ಅಭಿರುಚಿ, ನೋಡೋಕೆ ಜನ ಇದ್ದಾರೆ. ಆದರೆ ಇಲ್ಲಿ ಸರಿಯಾಗಿ ನಮಗೆ ಕಲಾವಿದರಿಗೇನೆ ಒಂದು ಇದಿಲ್ಲ, ಮಾನ್ಯತೆ ಇಲ್ಲ. ರಂಗಭೂಮಿ ಇದ್ರೂ ಇವತ್ತು ಹಂದಿ ನಾಯಿಗಳು ಮತ್ತು ಕುಡುಕರಿಗೆ ಚಟ ಮಾಡ್ರಿಗೆ ಇದು ಒಂದು ಇದು ಆಗ್ಬಿಟ್ಟೈತೆ, ಅಡ್ಡ ಆಗ್ಬಿಟ್ಟೈತಿ. ಹಾಗಾಗಿ ಕಲಾವಿದರು ಇವತ್ತು ಬೀದಿ ಒಳಗೆ ಮಕ್ಕೊಂಡು ಯಾರೋ ಕರೆದ್ರೆ ಅವಕಾಶ ಮಾಡಿ ಅವ್ರಲ್ಲಿ ಹೋಗಿ ಅವಕಾಶ ತೊಗೋಬೇಕು. ಕೈ ಮುಗಿದು ಕಾಲು ಬಿದ್ದು ಮತ್ತು ಸಂಜೆ ಮುಂದೆ ಹೊರತ್ರ ನಮ್ಮ ಪೇಮೆಂಟ್ ಕೊಡ್ರಿ ಅನ್ಬೇಕು. ಅಂಥ ಪರಿಸ್ಥಿತಿ ಬಂದೈತಿ. ದಯವಿಟ್ಟು ಇದರ ಉಸ್ತುವಾರಿ ಯಾರಾದ್ರೆ ದಯವಿಟ್ಟು ನಮ್ಮ ಕಲಾವಿದರಿಗೂ ಒಂದು ಅವಕಾಶ ಮಾಡಿಕೊಡ್ರಿ. ಇಲ್ಲಿ ಇಷ್ಟೊಂದು ಕೋಟಿ ಗಂಟಲೆ ಹಣ ಹಾಕಿದೆ, ಇನ್ನಾದರೂ ಇದನ್ನ ಎಚ್ಚೆತ್ತು ಅಧಿಕಾರಿಗಳು ಸರಿಪಡ್ತಾರೆ ಅನ್ನೋದು ನಮ್ಮ ಆಸೆ ಅಂತ ಹೇಳ್ಬೋದು. ಕ್ಯಾಮ್ರಾ ಪರ್ಸನ್ ಶಂಕರ್ ಕೊಪ್ಪ ಜೊತೆ ಮಾರುತಿ BM ರಿಪಬ್ಲಿಕ್ ಕನ್ನಡ, ಹಾವೇರಿ.